ಹಾಯ್ ಎವ್ರಿವಾನ್, ವೆಲ್ಕಮ್ ಟು ವೀಕ್ಷಾ ಕನ್ಸ್ಟ್ರಕ್ಷನ್ ಸಿವಿಲ್ ಲಾಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ಪ್ಲಾಸ್ಟ್ರಿಂಗ್ ವರ್ಕ್ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಸ್ಪಾಂಜ್ ಬಳಕೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನು. ಸ್ಪಾಂಜ್ ಆ್ಯಕ್ಚುಲಾಗಿ ನೋಡಿ ಪ್ಲಾಸ್ಟ್ರಿಂಗಲ್ಲಿ ಫೈನಲ್ ಫಿನಿಶಿಂಗ್ ಟೈಮ್ಗೆ ಯೂಸ್ ಮಾಡ್ತಾರೆ. ಒಂದು ವಾಲ್ಗೆ ಒಂದು ಸ್ಪಾಂಜನ್ನು ಬಳಸಬೇಕು, ಅದು ಒಂದು ಪರ್ಫೆಕ್ಟ್ ವೇ ಆಯಿತಾ, ತುಂಬ ಚೆನ್ನಾಗಿ ಬರುತ್ತೆ. ಏನಾದರೂ ಸೇಮ್ ಸ್ಪಾಂಜನ್ನ ಇನ್ನೊಂದು ವಾಲ್ಗೂ ಕೂಡ ಯೂಸ್ ಮಾಡ್ತಾ ಇದ್ದರೆ ಅದು ನಿಮ್ಗೆ ಅಷ್ಟು ಫಿನಿಶಿಂಗ್ ಕೊಡೋದಿಲ್ಲ, ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನಂತರ ನನ್ನ ಒಬ್ಬರು ವೀವರ್ಸ್ ಆ್ಯಕ್ಚುಲಿ ಮೆಸೇಜ್ ಮಾಡಿದರು ನನ್ನ ಲಾಸ್ಟ್ ವೀಡಿಯೋನ ನೋಡಿಬಿಟ್ಟು, ಮೇಡಮ್ ಈ ರೀತಿ ಪ್ಲಾಸ್ಟ್ರಿಂಗ್ ಸ್ಟಾರ್ಟ್ ಮಾಡುವಾಗ ಇನ್ಸೈಡ್ ಮಾಡ್ಕೊಳ್ಬೇಕಾ ಫಸ್ಟು ಅಥವಾ ಔಟ್ಸೈಡಿಂದ ಸ್ಟಾರ್ಟ್ ಮಾಡಬೇಕಾ ಅಂತ. ಒಂದೊಂದು ಕಂಪನಿಯವರು ಅಥವಾ ಒಬ್ಬರೊಬ್ಬರು ಬೇರೆ ಬೇರೆ ರೀತಿಲಿ ಮಾಡ್ತಾರೆ. ಸ್ಟಾರ್ಟಿಂಗು ಇನ್ಸೈಡ್ ಮಾಡ್ತಾರೆ, ಆಮೇಲೆ ಔಟ್ಸೈಡ್ ಮಾಡ್ತಾರೆ. ನಮ್ಮ ವೀಕ್ಷಾ ಕನ್ಸ್ಟ್ರಕ್ಷನ್ ಕಂಪನಿಲಿ ನಾವು ಆ್ಯಕ್ಚುಲಿ ಯೂಶ್ವಲಿ ಸಿಚುವೇಶನ್ ತಕ್ಕಂಗೆ, ಇವಾಗ ಏನಾದರೂ ರೈನಿ ಸೀಸನ್ ಇದ್ದರೆ ನಾವು ಇನ್ಸೈಡೇ ಮೊದಲಿಗೆ ಕಂಪ್ಲೀಟ್ ಮಾಡೋದು, ಇಲ್ಲ ಅಂದರೆ ನಾರ್ಮಲಿ ನಾವು ಔಟ್ಸೈಡೇ ಮಾಡ್ತೀವಿ. ಯಾಕಂದರೆ ನೋಡಿ ವಾಲ್ಗಳೆಲ್ಲ ಆ್ಯಕ್ಚುಲಿ ಪ್ಲೇನ್ ಆಗಿರೋದ್ರಿಂದ ಔಟ್ಸೈಡ್ ಈಸಿಯಾಗಿ ಕೆಲಸ ಬೇಗ ಮುಗಿಯೋದ್ರ ಜೊತೆಗೆ ಟೈಮು ಕೂಡ ಸೇವ್ ಆಗುತ್ತೆ. ಓನ್ಲಿ ಅಲ್ಲಿ ನಿಮಗೆ ವಿಂಡೋ ಸಜ್ಜಗಳಿಗೆ ಮಾತ್ರ ಫಿನಿಶಿಂಗಲ್ಲಿ ನೋಡ್ಕೋಬೇಕಾಗಿರೋದು. ಬಟ್ ಇನ್ಸೈಡ್ ಬಂದಾಗ ನೋಡಿ ಸೀಲಿಂಗ್ ಇರುತ್ತೆ, ಸಜ್ಜಗಳಿರುತ್ತೆ, ಆಮೇಲೆ ನಿಮಗೆ ಬೀಮ್ಗಳಿಗೆಲ್ಲ ಕೂಡ ಪ್ಲಾಸ್ಟ್ರಿಂಗ್ ಮಾಡಬೇಕಲ್ವ, ಹಾಗಾಗಿ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳತ್ತೆ. ಈ ರೀತಿಯಾಗಿ ನೀವು ಅದನ್ನು ನೋಡಿಕೊಂಡು ಸ್ಟಾರ್ಟ್ ಮಾಡ್ಕೋಬೇಕು. ಬಟ್ ಯಾವ ರೀತಿ ಸ್ಟಾರ್ಟ್ ಮಾಡಿದರೂ ಕೂಡ ಎಷ್ಟು ಜನ ನಮಗಿಲ್ಲಿ ಪ್ಲಾಸ್ಟ್ರಿಂಗಿಗೆ ಬರ್ತಾರೆ ಅನ್ನೋದು ಮುಖ್ಯವಾಗುತ್ತೆ. ಹಾಗೆ ಪ್ಲಾಸ್ಟ್ರಿಂಗ್ ಟೈಮಲ್ಲೂ ಕೂಡ ಕ್ಯೂರಿಂಗ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಂದ್ರೇ ಕ್ಯೂರಿಂಗ್ ಬೇಕೇ ಬೇಕು. ಸೊ ಈ ಮಾಹಿತಿನ ತಿಳಿಸ್ತಾ, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಹಿಟ್ ಲೈಕ್ ಶೇರ್, ಹಾಗೆ ಹೆಚ್ಚು ಹೆಚ್ಚು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.